ಇವತ್ತು ಜಯನಗರದ 9ನೇ ಮುಖ್ಯ ರಸ್ತೆಯಲ್ಲಿ ಉಡುಪಿಯವರ ಸುಭಾಷ್ ಕಾಮತ್ರವರ ಆಭರಣ ಒಂದು ಜ್ಯುವೆಲರಿ ಶಾಪ್ ಇವತ್ತು ಬಂದಿರೋದು ಜಯನಗರ ಸಂತೋಷ ವಿಷಯ. ಯಾಕೆಂದ್ರೆ ಜಯನಗರದಲ್ಲಿ ಸಾಕಷ್ಟು ಗೋಲ್ಡ್ ಶಾಪ್ ಇವತ್ತು ಜಯನಗರ ಅಂತಂದ್ರೆ ಗೋಲ್ಡ್ ಹಬ್ಬು. ಅದ್ರ ವಿಶೇಷ ಅಂತಂದ್ರೆ ನಮ್ಮ ಉಡುಪಿಯ ಭಾಗದಂತ ನಮ್ಮ ಕಾಮತ್ರವರಿಂದ ಇವತ್ತು ಈ ಕನ್ನಡಿಗರಿಗೆ ಒಂದು ಒಳ್ಳೆ ಅವಕಾಶ ಇದೆ, ಸುವರ್ಣ ಅವಕಾಶ. ಇದು ಇವರ 20ನೇ ಒಂದು ಶಾಖೆ ಬ್ರಾಂಚ್ ಕರ್ನಾಟಕದಲ್ಲಿದೆ. ಬೆಂಗಳೂರಿನಲ್ಲಿ ಮೊದಲೇ. ಅವರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಮನುಷ್ಯರು. ದಯಮಾಡಿ ಎಲ್ಲರೂ ಕೂಡ ಜಯನಗರದವರು ಇವತ್ತು ಇಲ್ಲಿ ಬನ್ನಿ, ಖರೀದಿ ಮಾಡಿ. ಇನ್ನೂ ಒಂದು 4-5 ಬ್ರಾಂಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಇಲ್ಲಿ ಬೆಂಗಳೂರಲ್ಲಿ ಮಾಡ್ಲಿ ಅಂತ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಕೂಡ ಶುಭಾಶಯಗಳು, ಧನ್ಯವಾದ. ನಾವು ಈ ಬಿಸ್ನೆಸ್ ಅಲ್ಲಿ 1935 ಅಂತ ಇದ್ದೀವಿ. ನಾವು ಹೆಚ್ಚಾಗಿ ಅಪ್ ಕಂಟ್ರಿಲಿ ಇರೋದು ಅಂತ ಹೇಳಿದ್ರೆ 5 ಡಿಸ್ಟ್ರಿಕ್ಟ್, ಮಂಗಳೂರು ಡಿಸ್ಟ್ರಿಕ್ಟ್, ಉಡುಪಿ ಡಿಸ್ಟ್ರಿಕ್ಟ್, ಶಿವಮೊಗ್ಗ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹಾಗೂ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ದು ಶಾಖೆಗಳಿದೆ. ಗೋವಾದಲ್ಲಿದೆ. ಇದು ನಮ್ದು 20ನೇ ಶಾಖೆ. ಬೆಂಗಳೂರಿಗೆ ಬಂದಿದ್ದೇವೆ. ನಮಗೊಂದು ಮುಂಚೆನೊಂದು ಆಸೆ ಇತ್ತು. ಈ ಸಮಯ ನಾವು ಕೋಸ್ಟಲ್ ಏರಿಯಾದಲ್ಲಿ ಇದ್ದಿದ್ವಿ. ಈಗ ಒಂದು ನಮ್ಮ ಕ್ಯಾಪಿಟಲ್ ಬರಬೇಕು, ಬೆಂಗಳೂರಿಗೆ ಬರಬೇಕು. ಶೋರೂಮ್ ಇನಾಗ್ರೇಷನ್ ಆಗಿದೆ. ಎಲ್ರದ್ದು ಸಹಕಾರ ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಈಗ ಸದ್ಯಕ್ಕೆ ನಾವು ಏನು ಆಫರ್ ನಡೀತಾ ಇದ್ದೀವಿ ಅದು ವರಮಹಾಲಕ್ಷ್ಮಿ ತನಕ ನಡೀತಾ ಇದೆ. ಹಾಗಾಗಿ ಎಲ್ರಿಗೂ ಅದನ್ನ ಅನುಕೂಲ ಆಗ್ತಾ ಇದೆ. ಅದು ಜನರು ಬಂದು ಸಹಕಾರ ಮಾಡ್ಬೇಕು. ಇವತ್ತು ನಮ್ಮ ಮುಖ್ಯ ಅತಿಥಿ ಆದದ್ದು ಮಿಸಸ್ ರೇವತಿ ಕಾಮತ್. ಶಿ ಈಸ್ ಎ ಫಿಲಂಥ್ರಾಪಿಸ್ಟ್ ಹಾಗೂ ಈ ಝೆರೋದಾ ಕಂಪನಿ ಅವರು ನಿತಿನ್ ಮತ್ತೆ ನಿಖಿಲ್ ಅವರ ತಾಯಿ. ಅವರೊಂದು ಚೀಫ್ ಗೆಸ್ಟ್ ಆಗಿ ಇನ್ನೊಬ್ರು ಚೀಫ್ ಗೆಸ್ಟ್ ಇದ್ದದ್ದು ನಮ್ಮ ಪಂಡಿತ್ ಡಾಕ್ಟರ್ ಪ್ರವೀಣ್ ಗೋಡ್ಕೆಂಡಿ ಅವರು. ಅವ್ರು ಕೂಡ ನಮ್ಗೆ ಮುಂಚಿನ ಪರಿಚಯ. ಅವರು ಚಿತ್ಕಲ ಬಿರಾದರ್ ಅವರು ಬಂದಿದ್ದಾರೆ. ಅವರು ಬಂದು ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ. ಆಸೆ ತುಂಬಾ ಇದೆ. ಇನ್ನು ಬೆಂಗಳೂರಿನ 4 ಶೋರೂಮ್ ಮಾಡ್ಬೇಕಂತ ನಡೆಸ್ತಾರೋ ಹಾಗೂ ಇಲ್ಲಿ ಜನರದ್ದು ಸಹಕಾರ ಹೇಗಿದೆ ಅದರ ಪ್ರಕಾರ ಮಾಡ್ಕೊಂಡು ಬರ್ತಾರೆ.